ಭಾರತದ ಸಂವಿಧಾನದ ಅಡಿಯಲ್ಲಿ ಹಲವಾರು ಆಯೋಗಗಳು ಕಾರ್ಯನಿರ್ವಹಿಸ್ತಾ ಇದೆ. ಪರಿಶಿಷ್ಟ ಜಾತಿಗಳ ಹಿತ ಕಾಪಾಡಲು ಆರ್ಟಿಕಲ್ 338 ರಾಷ್ಟ್ರೀಯ ಅನುಸೂಚಿತ ಜಾತಿಗಳ ಆಯೋಗ. ಪರಿಶಿಷ್ಟ ವರ್ಗಗಳ ಹಿತ ಕಾಪಾಡಲು ಆರ್ಟಿಕಲ್ 338A ರಾಷ್ಟ್ರೀಯ ಅನುಸೂಚಿತ ಬುಡಕಟ್ಟುಗಳ ಆಯೋಗ. ಹಿಂದುಳಿದ ಸಮುದಾಯದ ಹಿತ ಕಾಪಾಡಲು ಆರ್ಟಿಕಲ್ 340 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ಮಹಿಳೆಯರ ದೌರ್ಜನ್ಯವನ್ನು ತಡೆಗಟ್ಟಲು ಹಾಗೂ ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ರಾಷ್ಟ್ರೀಯ ಮಹಿಳಾ ಆಯೋಗ. ಅರ್ಹ ವ್ಯಕ್ತಿಗಳನ್ನು ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆ ಮಾಡಲು ಆರ್ಟಿಕಲ್ 315 ಲೋಕಸೇವಾ ಆಯೋಗ. ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸಲು ಆರ್ಟಿಕಲ್ 280 ರಾಷ್ಟ್ರೀಯ ಹಣಕಾಸು ಆಯೋಗ. ನಿಷ್ಪಕ್ಷದಿಂದ ಚುನಾವಣೆಯನ್ನು ನಡೆಸಲು ಆರ್ಟಿಕಲ್ 324 ಚುನಾವಣಾ ಆಯೋಗ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಭಾರತದ ಸಂವಿಧಾನವು ಕೇವಲ ಒಂದು ಗ್ರಂಥ ಅಲ್ಲ, ಅದು ನಮ್ಮ ಬದುಕಿನ ಕ್ರಮ. ಇದು ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಶೋಷಣೆಗಳಿಂದ ನೊಂದ ಜನರಿಗೆ ಕಾನೂನಿನ ರಕ್ಷಣೆ ನೀಡಿ ಸ್ವಾಭಿಮಾನದಿಂದ ಬದುಕಲು ನೆರವಾಗಿದೆ.